ವರ್ಕ್ಸ್ ವೆಲ್ಕಮ್ ಟು ವೈಬಚೆಲ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬಂದಿದ್ದೀನಿ ವಾರ್ಕಳದಲ್ಲಿ ನಾನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇದನ್ನ ಸೇಕ್ರೆಡ್ ಪ್ಲೇಸ್ ಅಂತಾನೂ ಕೂಡ ಹೇಳ್ಬೋದು. ಸೊ ನಾವು ವಾರ್ಕಳದಲ್ಲಿ ಒಂದು ಆರೋನಿಕ್ ಸ್ಟೇ ಸೇಫ್ ಅನ್ನೋ ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ಆ ಆರೋನಿಕ್ ಹೋಟೆಲ್ ಸ್ಟೇನ ನಿಮಗೆ ಒಂದ್ಸರಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಾವು ಬಂದಿದ್ದೆ ಈ ಜಟಾಯು ಅರ್ತ್ಸ್ ಪ್ಲೇಸ್. ಸೊ ಈ ಜಟಾಯು ಅರ್ತ್ಸ್ ಪ್ಲೇಸ್ ಅಂತ ಯಾಕೆ ಹೆಸರು ಬಂತು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಜನ ನೋಡಿ, ಅಬ್ಬಬ್ಬಾ ಇಲ್ಲಿ ಎಷ್ಟು ಕ್ಯೂ ಅಂದ್ರೆ ಟಿಕೆಟ್ ತಗೊಳಕ್ ಕ್ಯೂ. ಟಿಕೆಟ್ ಆದ್ಮೇಲೆ ಇದು ಜಸ್ಟ್ ಎಂಟ್ರಿ ಆದ್ಮೇಲೆ ಇದು ಏನು ಅಂದ್ರೆ ಕೇಬಲ್ ಕಾರಿ ಕ್ಯೂ. ನೀವ್ ಎಲ್ಲಿಗೆ ಹೋದ್ರೂ ಕ್ಯೂ ಕ್ಯೂ ಕ್ಯೂ. ನಾವು ಯಾವತ್ತಂದ್ರೆ ಲಾಸ್ಟ್ ಸಂಡೇ ಹೋಗಿದ್ದು. ಲಾಸ್ಟ್ ಸಂಡೇ 12 ಗಂಟೆಗೆ ಅಲ್ಲಿ ರೀಚ್ ಆಗಿದ್ದು. 12 ಗಂಟೆಯಿಂದ ಈ ಕೇಬಲ್ ಕಾರ್ನ ಈ ಕೇಬಲ್ ಕಾರ್ ರೀಚ್ ಆಗಕ್ಕೇನೆ ನಮ್ಗೆ ಆಲ್ಮೋಸ್ಟ್ 3 ಅವರ್ ತಗೊಂತು. 3 ಸ್ಟೆಪ್ಪು ನಾವು ಹೋಗ್ಬೇಕು. ಒಂದು ಎಂಟ್ರಿ ಪ್ಲೇಸು, ನೆಕ್ಸ್ಟ್ ಕೇಬಲ್ ಕಾರ್ ಎಂಟ್ರಿ ಪ್ಲೇಸು. ನೋಡಿ ಎಷ್ಟು ಜನ, ನಾನು ನಿಮ್ಗೆ ಎಲ್ಲಾ ಕಡೆನೂ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಿರೋದು. ಇದು ಕೇಬಲ್ ಕಾರ್ ಒಳಗಿನ ಎಂಟ್ರಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಹೋಗಿದ್ದಿನ ಸಖತ್ತು ಮಳೆ, ನಿಮ್ಗೆ ವ್ಯೂ ಕೂಡ ತೋರ್ಸಕ್ ಆಗ್ತಾ ಇಲ್ಲ, ಅಷ್ಟು ಮಳೆ. ಆ ಕೇಬಲ್ ಕಾರ್ ಸುತ್ತನೂ ಆ ಮಂಜು ನೀರು ಎಲ್ಲ ತುಂಬಿಕೊಂಡು ನಮ್ಗೆ ಏನು ಕಾಣಿಸ್ತಾ ಇರ್ಲಿಲ್ಲ. ಇದು ಕೇಬಲ್ ಕಾರ್ಗೆ 4 ಗಂಟೆ ಕ್ಯೂನಲ್ಲಿ ನಿಂತಿರೋದು ನಾವು, ಲಿಟ್ರಲಿ 4 ಗಂಟೆ. ಸೊ ನಿಮ್ಗೆ ಈ ಕೇಬಲ್ ಕಾರ್ ಬೇಡ, ನಾನು ಸ್ಟೇರ್ಸ್ ತಗೊಂಡ್ ಹೋಗ್ತೀನಿ ಅಂದ್ರೆ ಮೆಟ್ಲ ತಗೊಂಡ್ ಹೋಗ್ತೀನಿ ಅಂದ್ರೆ ನಿಮ್ಗೆ 875 ಮೆಟ್ಲೇನೋ ಸಿಗುತ್ತೆ. ಸೊ ಹೋಗ್ತಾ 870, ಬರ್ತಾ 870. ಸೊ ಆಲ್ಮೋಸ್ಟ್ ನಿಮ್ಗೆ 1,500 ಮೆಟ್ಲು ಸಿಗುತ್ತೆ ಹೋಗ್ತಾ ಮತ್ತೆ ಬರ್ತಾ. ಸೊ ಕೇಬಲ್ ಕಾರ್ಗೆ ನಿಮ್ಗೆ 555 ಟೋಟಲ್ ಆಗುತ್ತೆ. ಅಂದ್ರೆ 250 ಎಂಟ್ರಿಗೆ ಅಂಡ್ 300 ಚೇಂಜ್ ನಿಮ್ಗೆ ಕೇಬಲ್ ಕಾರಿಗೆ. ಸೊ ಟೋಟಲ್ಲು ನೀವು ಕೇಬಲ್ ಕಾರ್ ಬಿಟ್ರೆ ಎಂಟ್ರಿಗೋಸ್ಕರನೇ ಜಸ್ಟ್ ಯು ಹ್ಯಾವ್ ಟು ಪೇ 350 ರುಪೀಸ್. ಇಲ್ಲ ಅಂದ್ರೆ ಕೇಬಲ್ ಕಾರಿಗೆ ಎಕ್ಸ್ಟ್ರಾ 200 ಚೇಂಜ್ ಕೊಡ್ಬೇಕಾಗುತ್ತೆ. ಸೊ ಈ ಕೇಬಲ್ ಕಾರು ನಿಮ್ಗೆ ಒಂದು 2-3 ನಿಮಿಷ ಕೇಬಲ್ ಕಾರ್ ಇಂದ, ಅಂದ್ರೆ ನಿಮ್ ಕೇಬಲ್ ಕಾರು ಎಂಟ್ರಿಯಿಂದ ಜಟಾಯು ಅರ್ತ್ಸ್ ಪ್ಲೇಸ್ ಆ ಪೀಕ್ ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಒಂದು ದಿನ ಪೂರ್ತಿ ಈ ಜಟಾಯು ಅರ್ತ್ಸ್ ಪ್ಲೇಸ್ಗೆ ಟೈಮ್ನ ಮೀಸಲಿಡ್ಬೇಕು. ಇನ್ನೊಂದೇನು ಅಂದ್ರೆ ಈ ಜಟಾಯು ಅರ್ತ್ಸ್ ಪ್ಲೇಸ್ ಹೆಸರು ಯಾಕೆ ಬಂತು ಅಂತ ಒಂದು, ಇಲ್ಲಿ ರಾಮ ಅವ್ರನ್ನ ಕಾಡಲ್ಲಿ ನೋಡಿದಾಗ ಸೀತೆ ಅವರು ಒಂಟಿಯಾಗಿದ್ದಾರೆ ಅಂತ ಗೊತ್ತಾಯ್ತು. ಸೊ ರಾಮ ಅವ್ರ ಏನ್ ಮಾಡ್ತಾರೆ, ಬಂಗಾರದ ಜಿಂಕೆನ ಹಿಂದೆ ಅದನ್ನ ಬೇಟೆಯಾಡಕ್ ಹೋಗ್ತಾರೆ. ಲಕ್ಷ್ಮಣ ಅವರು ಕೂಡ ಅವರಿಂದ ಹೋಗ್ತಾರೆ. ಸೊ ಅವಾಗ ಲಕ್ಷ್ಮಣ ಅವ್ರಿಗೆ ಒಂದು ಏನಂದ್ರೆ ಚಿಂತೆ ಆಗುತ್ತೆ, ಈಗ ನಮ್ಮ ಅತ್ತಿಗೆ ನನ್ನ ತಾಯಿ ಸಮಾನ, ಅವ್ರನ್ನ ಹೆಂಗ್ ಬಿಟ್ಟು ಹೋಗೋದ್ ನಾನು. ಸೊ ಅದಕ್ಕೆ ನಾನು ಲಕ್ಷ್ಮಣ ರೇಖೆನ ಹಾಕ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಲಕ್ಷ್ಮಣ ರೇಖೆ ಹಾಕ್ಬಿಡ್ತಾರೆ. ಆದ್ರೆ ಈ ರಾವಣ ಏನ್ ಮಾಡ್ತಾರೆ, ಲಕ್ಷ್ಮಣ ರೇಖೆನ ದಾಟಕ್ಕಾಗದೆ ಸನ್ಯಾಸಿ ವೇಷನ ಹಾಕೊಂಡು ಸೀತೆ ಅವ್ರ ಹತ್ರ ಭಿಕ್ಷೆ ಬೇಡಕ್ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಸೀತೆ ಅವರು ಲಕ್ಷ್ಮಣ ರೇಖೆನ ದಾಟ್ಬಿಡ್ತಾರೆ. ಸೊ ಲಕ್ಷ್ಮಣ ರೇಖೆ ದಾಟಿದ ತಕ್ಷಣ ಆ ಸನ್ಯಾಸಿ ವೇಷದಲ್ಲಿದ್ದ ರಾವಣ ಅವರು ರಾವಣನ್ ನಿಜವಾದ ಅವತಾರ ತೋರಿಸಿ ಸೀತೆ ಅವ್ರನ್ನ ಎತ್ಕೊಂಡು ಹೋಗಕ್ ಶುರು ಮಾಡ್ತಾರೆ. ಆಗ ಈ ಜಟಾಯು ಅನ್ನೋ ಪಕ್ಷಿ ಇದು ರಾಮನ್ನ ಮತ್ತೆ ಈ ಹನುಮ ಹೇಗೆ ರಾಮ ಅವರ ಬಂಟ, ಈ ಜಟಾಯುನ ಕೂಡ ಹಾಗೆ ಅನ್ಬೋದು. ಸೊ ಇದು ರಾವಣ ಅವ್ರ ಜೊತೆ ಫೈಟ್ ಮಾಡಕ್ ಶುರು ಮಾಡಿದಾಗ ರಾವಣ ಏನ್ ಮಾಡ್ತಾರೆ, ಅದ್ರ ಒಂದು ರೆಕ್ಕೆನ ಮುರ್ದೇ ಬಿಡ್ತಾರೆ. ಸೊ ಆ ರೆಕ್ಕೆನ ಮುರಿದಾಗ ನೋಡಿ ನಿಮ್ಗೊಂದು ಹೆಲಿಪ್ಯಾಡ್ ಕೂಡ ಕಾಣುತ್ತೆ. ಸೊ ಹೆಲಿಕಾಪ್ಟರ್ ಅಲ್ಲಿ, ಚಾಪರ್ ಅಲ್ಲಿ ಏನಾದ್ರು ಬಂದ್ರೆ ನೀವು ಅಲ್ಲಿ ಲ್ಯಾಂಡ್ ಆಗ್ಬೋದು. ಸೊ ಇಲ್ಲಿ ಚಾಪರ್ ಲ್ಯಾಂಡ್ ಆಗೋ ಕೂಡ ನೀಟಾಗಿ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಕತೆಗೆ ಹೋಗೋಣ. ಸೊ ಈ ಜಟಾಯುಗೆ ಮತ್ತೆ ರಾವಣಗೆ ಫೈಟ್ ನಡಿಬೇಕಾದ್ರೆ ನಾನು ಹೇಳ್ದಂಗೆ ಈ ರೆಕ್ಕೆನ ಮುರಿದ್ಬಿಟ್ಟು ಆ ಜಟಾಯು ಅನ್ನೋ ಪಕ್ಷಿ ಎಲ್ಲಿ ಬೀಳುತ್ತಲ್ಲ, ಆ ಜಟಾಯು ಬೀಳೋ ಪಕ್ಷಿ ಜಾಗನೇ ಈ ಜಟಾಯುಸ್ ಅರ್ತ್ಸ್ ಪ್ಲೇಸ್. ಇದು ಕೇರಳದಲ್ಲೇ ಫಸ್ಟ್ ಕೇಬಲ್ ಕಾರ್ ಮಾಡಿರೋದು. ಸೊ ಇಲ್ಲಿ ನೋಡಿ ನಾನು ಹೇಳ್ದಲ್ಲ 875 ಮೆಟ್ಲು ಹತ್ಬೇಕು ಅಂತ, ಈ ಮೆಟ್ಲು ಹತ್ಕೊಂಡು ಜನ ಬರ್ತಾ ಇದ್ದಾರೆ. ಸೊ ಜನಕ್ಕೆ ಆಲ್ಮೋಸ್ಟ್ ನಮ್ಗಿಂತ ಕಡಿಮೆನೆ ಟೈಮ್ ಹಿಡಿದಿರುತ್ತೆ ಅಂತ ಹೇಳ್ಬೋದು. ನಮಗೆ ಲಿಟ್ರಲಿ 4 ಗಂಟೆ ಕೇಬಲ್ ಕಾರಲ್ಲಿ ಹತ್ಕೊಳಕ್ಕೆ, ಮತ್ತೆ ಅಲ್ಲೋಗಿ ಜಟಾಯುನ ನೋಡಿ ಬರೋದಕ್ಕೆ
ಮತ್ತೆ 2 ಗಂಟೆ ಆಯ್ತು. ಯಾಕಂದ್ರೆ ಬರ್ತಾನೂ ಮಳೆ, ಕೇಬಲ್ ಕಾರಿಗೆ ಮತ್ತೆ ಕ್ಯೂ, ಮತ್ತೆ ಸೇಮ್. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ, ನೀವು ಆ ಜಟಾಯುದ ಆ ರಚನೆ ಏನಿದೆ ಅಲ್ಲ, ಅದನ್ನ ನೋಡಿದ್ರೆ ಅದು ಆ ಅಂತ ತೆಗೆದು ಬಿದ್ದಿರೋ ರೇಂಜು ಆ ಥರನೇ ಮಾಡಿದ್ದಾರೆ. ಆದ್ರೆ ನಿಮ್ಗೆ ಒಂದು ಡೌಟ್ ಬರ್ಬೋದು, ಅದು ಯಾಕೆ ಆ ಅಂತ ಬಿದ್ದಿದೆ ಅಂತ. ಅದು ಏನಂತ ಬಿದ್ದಿದೆ ಗೊತ್ತಾ? ರಾಮ. ಅದು ರಾಮ ಅಂತ ಬೀಳುತ್ತಲ್ಲ, ಅದು ಆಕ್ಚುಲಿ ಅವರು ಕ್ಯಾಪ್ಚರ್ ಮಾಡಿ ನೀಟಾಗಿ ಅಲ್ಲಿ ಹಾಕಿದ್ದಾರೆ. ಆಮೇಲೆ ಈ ಜಟಾಯು ಅರ್ಟ್ಸ್ ಪ್ಲೇಸ್ ನ ಮೇನ್ ಆಗಿ ಯಾರಿಗೆ ಡೆಡಿಕೇಟ್ ಮಾಡಿರೋದು ಅಂದ್ರೆ ವಿಮೆನ್ಸ್ಗೆ. ಈ ವಿಮೆನ್ಸ್ ಸೇಫ್ಟಿ ಮತ್ತೆ ರೆಸ್ಪೆಕ್ಟಿಗೋಸ್ಕರ ಈ ಜಟಾಯು ಅರ್ಟ್ಸ್ ಪ್ಲೇಸ್ ನ ಮಾಡಿರೋದು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಮತ್ತೆ ಹೆಣ್ಮಕ್ಳನ್ನ ಹೆಂಗ್ ಕಾಪಾಡಬೇಕು ಅಂತ ಈ ಜಟಾಯುಸ್ ಅರ್ಟ್ಸ್ ಪ್ಲೇಸ್ ಅಲ್ಲಿ ತೋರಿಸಿದ್ದಾರೆ. ಈ ಜಟಾಯು ಅರ್ಟ್ಸ್ ಪ್ಲೇಸು ಆಲ್ಮೋಸ್ಟ್ ನಿಮ್ಗೆ 1 ದಿನ ತಗೊಳುತ್ತೆ. ನೀವು ಕೇರಳಾಗ ಹೋದ್ರೆ, ಸ್ಪೆಷಲಿ ವಾರ್ಕಲಾಗ ಹೋದ್ರೆ ಯಾವುದೇ ತರ ಪ್ಲಾನ್ ಇಟ್ಕೋಬೇಡಿ. ಯಾಕಂದ್ರೆ ಜಟಾಯು ಅರ್ಟ್ಸ್ ಪ್ಲೇಸ್ ಇಸ್ ಗೋಯಿಂಗ್ ಟು ಟೇಕ್ ಕಂಪ್ಲೀಟ್ 1 day ಆಫ್ yours. ಸೊ ಅದಕ್ಕೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬೆಳಿಗ್ಗೆ ಬೇಗ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ, ಕೇಬಲ್ ಕಾರಿಗೆ ಮಾತ್ರ. ನೆಕ್ಸ್ಟು ಆ ಜಟಾಯು ಅರ್ಟ್ಸ್ ಪ್ಲೇಸ್ ಪಕ್ಕದಲ್ಲೇ ಒಂದು ರಾಮ ಮಂದಿರ ಮಾಡಿದ್ದಾರೆ. ಈ ರಾಮ ಮಂದಿರದಲ್ಲಿ ಅದ್ಭುತವಾದ ಕಂಚಿನ ರಾಮನ ವಿಗ್ರಹ ಇದೆ. ಬಟ್ ಅದು ನಾವು ತಗೊಳ್ಳೋ ಹಂಗಿಲ್ಲ ಫೋಟೋ ವಿಡಿಯೋ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇಲ್ಲ. ಬಟ್ ನೀವು ಅಲ್ಲಿ ಹೋದಾಗ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ಅದೇ ಥರ ನಿಮಗೆ ನೆಕ್ಸ್ಟು ರಾಮ ಅವರ ಹೆಜ್ಜೆ ಕಾಣುತ್ತೆ ನೋಡಿ, ಇಲ್ಲಿ ಬೆರಳುಗಳು ಎಲ್ಲ ನೀಟಾಗಿ ಕಾಣುತ್ತೆ. ಇದಾಗಿತ್ತು ಇವತ್ತಿನ ಜಟಾಯು ಅರ್ಟ್ಸ್ ಪ್ಲೇಸ್. ಥ್ಯಾಂಕ್ ಯು.